ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದೊಂದು ದಿನವೂ ಪ್ರಾರ್ಥನೆಯಲ್ಲಿ ಆರಂಭಿಸುವಾಗ ಬಹಳ ಅನುಗ್ರಹವಾಗುತ್ತಿದೆ ಎಂದು ಆಲಿಸಲು ಸಾಧ್ಯವಾಯಿತು. ಅದರಿಂದ ಪ್ರಾರ್ಥನೆಯು ವಾಕ್ಯವೆಲ್ಲ ಬಹಳ ಸಂತೋಷದಿಂದ ನಿಮಗೆ ತಲುಪಿಸುತ್ತಿರುವುದು. ಕಾರಣ ಅನೇಕರ ಕಣ್ಣೀರು ಒರೆಸಲು, ನಿರೀಕ್ಷೆಯಿಂದ ಮುಂದೆ ಸಾಗಲು ದೇವರು ಅದ್ಭುತವಾಗಿ ಸಹಾಯವನ್ನು ಮಾಡುತ್ತಿದ್ದಾರೆ. ಅನೇಕರು ಇಲ್ಲಿ ಬಂದು ಸಾಕ್ಷಿ ನುಡಿದಿದ್ದಾರೆ. ಮರಣದ ಕಣಿವೆಯಿಂದ ದೇವರ ಕರ ಅದ್ಭುತವಾಗಿ ಬಿಡುಗಡೆಗೊಳಿಸಿದ ಅನುಭವವನ್ನು. ಅದಕ್ಕಾಗಿ ದೇವರಿಗೆ ಎಷ್ಟು ಸ್ತೋತ್ರ ಮಹಿಮೆ ಸಲ್ಲಿಸಿದರೂ ಸಾಲುವುದಿಲ್ಲವೆಂದು ಇಂದು ನಾವು ಆಲಿಸುವ ದೇವರ ವಾಕ್ಯ ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ 2ರಿಂದ 4ರವರೆಗೆ ವಾಕ್ಯವನ್ನು ಆಲಿಸೋಣ. ಅಲ್ಲಿ ಯೇಸು 40 ದಿನ ಹಗಲು ಇರುಳು ಉಪವಾಸವಿದ್ದರು. ಅನಂತರ ಅವರಿಗೆ ಬಹಳ ಹಸಿವಾಯಿತು. ಆಗ ಶೋಧಕನು ಬಂದು, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಈ ಕಲ್ಲುಗಳು ರೊಟ್ಟಿಯಾಗಲೆಂದು ಆಜ್ಞೆ ಮಾಡು ಎಂದನು. ಅದಕ್ಕೆ ಯೇಸು, ಸ್ವಾಮಿ, ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದರು. ಪ್ರಿಯರೇ, ರೊಟ್ಟಿಯಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಮಾನವನು ಜೀವಿಸುವುದು. ಹಾಗೆ ಒಂದು ಸುಂದರವಾದ ಜೀವನವಿದೆ. ಈಗ ನಾವು ಒಂದೊಂದು ವಾಕ್ಯವನ್ನು ವಿಶ್ವಾಸದಿಂದ ಆಲಿಸುವುದು, ಅದನ್ನು ಸ್ವೀಕರಿಸುವಾಗ ನಾವು ಜೀವಿಸುವುದು ದೇವರ ವಾಕ್ಯದಿಂದ ಆಗಿದೆ. ಆ ವಾಕ್ಯವಾಗಿದೆ ನಮಗೆ ನಿರೀಕ್ಷೆಯಾಗಿ ಮಾರ್ಪಡುತ್ತಿರುವುದು. ಆ ವಾಕ್ಯವಾಗಿದೆ ನಮಗೆ ಧೈರ್ಯವಾಗಿ ಮಾರ್ಪಡುತ್ತಿರುವುದು. ಶಕ್ತಿಯು ಬಲವಾಗಿ ಮಾರ್ಪಟ್ಟು ನಮ್ಮ ಜೀವನವನ್ನು ನೆನ್ನೆಗಿಂತ ಶಕ್ತವಾಗಿ, ಸುಂದರವಾಗಿ ಮಾರ್ಪಡಿಸುತ್ತಿರುವುದು ದೇವರ ಈ ವಾಕ್ಯವಾಗಿದೆ. ಪವಿತ್ರ ಗ್ರಂಥ ನುಡಿಯುತ್ತದೆ, ಒಂದು ವ್ಯಕ್ತಿ ಆಳವಾಗಿ ಅಗೆದು ಮನೆ ಕಟ್ಟುವನ ರೀತಿ ಆಗಿದೆ ದೇವರ ವಾಕ್ಯ ಆಲಿಸುವವನ ಜೀವನ. ಗಾಳಿ ಬಂದರೂ, ಪ್ರಳಯ ಬಂದರೂ, ಅಲೆಗಳು ಅಪ್ಪಳಿಸಿದರೂ ಅವನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಹೀಗೆ ನಾವು ದೇವರ ವಾಕ್ಯವನ್ನು ಆಲಿಸುವಾಗ ನಾವು ದೃಢವಾದ ಅಡಿಪಾಯದಲ್ಲಿ ತೆಗೆದ ಮನೆ ಕಟ್ಟಿದ ಹಾಗೆ ನಾವು ಸಹ ದೇವರ ವಾಕ್ಯದಿಂದ ಕಟ್ಟಲ್ಪಡುತ್ತಿದ್ದೇವೆ. ಹಾಲೆಲುಯ. ನಾವು ಸಹ ತಿಳಿಯದೆ ಶಕ್ತರಾಗುತ್ತಿದ್ದೇವೆ. ಅಲೆಗಳಿಗೂ, ಕಷ್ಟಗಳಿಗೂ, ಬಿರುಗಾಳಿಗೂ ಸೋಲಿಸಲು ಆಗುವುದಿಲ್ಲ. ವಾಕ್ಯದಿಂದ ನಾವು ಕಟ್ಟಲ್ಪಡುತ್ತಿದ್ದೇವೆ. ದೇವರು ನಮ್ಮೊಂದಿಗೆ ಮಾತನಾಡಲು ಪ್ರಾರಂಭಿಸಿದ್ದಾರೆ. ಹಾಲೆಲುಯ. ಪ್ರಿಯರೇ, ನಾವು ಈಗ ದೇವರ ವಾಕ್ಯವನ್ನು ಆಲಿಸಿ ಆರಂಭಿಸುವಾಗ ನಾವು ಆ ವಾಕ್ಯದಲ್ಲಿ ಜೀವಿಸುತ್ತೇವೆ. ನಮಗೆ ಶಕ್ತಿಯು ಲಭಿಸುತ್ತದೆ. ಒಂದು ಕಿಡುಕಿಗೂ, ಅಂಧಕಾರ ಶಕ್ತಿಯು ಸ್ವಲ್ಪ ಸಹ ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನಾವು ಸ್ವೀಕರಿಸುವುದು ದೇವರ ವಾಕ್ಯವಾಗಿದೆ. ಆ ವಾಕ್ಯದಲ್ಲಿ ವಿಶ್ವಾಸಿಸಿ, ಆ ವಾಕ್ಯದ ಎಲ್ಲಾ ಅನುಗ್ರಹಗಳು ನಮಗೆ ಉಂಟಾಗಲಿ ಎಂದು ಪ್ರಾರ್ಥಿಸಿ, ನಾವು ಸಹ ಒಂದು ಸಾಕ್ಷಿ ಹೇಳಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.